ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನಾನು ಶರ್ಮಿತಾ. ಇವತ್ತು ಇಡೀ ದಿನ ನಡೆದಂತಹ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು 30 ನಿಮಿಷದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಜನ್ಮಭೂಮಿ ವಿವಾದದ ವಿಚಾರಣೆ ಮುಗಿದಿದೆ. ವಾದ ಪ್ರತಿವಾದ ಅಂತ್ಯಗೊಳಿಸಿದ ಸುಪ್ರೀಂ ಕೋರ್ಟ್ ಅಯೋಧ್ಯೆ ತೀರ್ಪನ್ನ ಕಾಯ್ದಿರಿಸಿದೆ. ಇವತ್ತು 5 ಗಂಟೆವರೆಗೆ ವಾದ ಪ್ರತಿವಾದ ಆಲಿಸಲಾಗುತ್ತೆ ಎಂದಿದ್ದ ಪೀಠ 1 ತಾಸು ಮೊದಲೇ ವಿಚಾರಣೆಯನ್ನು ಅಂತ್ಯಗೊಳಿಸಿದೆ. ಹೆಚ್ಚುವರಿ ಟಿಪ್ಪಣಿ ನೀಡಲು ಮುಂದಿನ 3 ದಿನಗಳ ಕಾಲಾವಕಾಶ ನೀಡಲಾಗಿದೆ. ಇನ್ನು ಇವತ್ತು ಅಯೋಧ್ಯೆ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಭಾರೀ ಹೈ ಡ್ರಾಮಾ ನಡೆದಿದೆ. ವಾದ ಮಂಡನೆ ವೇಳೆ ಹಿಂದೂ ಪರ ವಕೀಲರ ಕೈಯಲ್ಲಿದ್ದ ನಕ್ಷೆಯನ್ನ ಹರಿದುಹಾಕಲಾಗಿದೆ. ಮುಸ್ಲಿಂ ಸಂಘಟನೆ ಪರ ವಾದಿಸ್ತಾ ಇದ್ದ ರಾಜೀವ್ ಧವನ್ ಸಾಂವಿಧಾನಿಕ ಪೀಠದ ಎದುರೇ ನಕ್ಷೆಯನ್ನ ಹರಿದುಹಾಕಿದ್ದಾರೆ. ಹಿಂದೂ ಪರ ವಕೀಲ ವಿಕಾಸ್ ಸಿಂಗ್ 1810ರ ರಾಮ ಜನ್ಮಭೂಮಿ ಸ್ಥಳದ ಪುಸ್ತಕ ತೋರಿಸ್ತಾ ಇದ್ರು. ಈ ವೇಳೆ ಪುಸ್ತಕದಲ್ಲಿದ್ದ ನಕ್ಷೆಯನ್ನ ಮುಸ್ಲಿಂ ಸಂಘಟನೆ ಪರ ವಾದಿಸ್ತಾ ಇದ್ದ ರಾಜೀವ್ ಧವನ್ ಹರಿದುಹಾಕಿದ್ದಾರೆ. ಸಾಂವಿಧಾನಿಕ ಪೀಠದ ಎದುರೇ ನಕ್ಷೆ ಹರಿದುಹಾಕಿದ ರಾಜೀವ್ ಧವನ್ ನಡವಳಿಕೆಗೆ ಸಿಜೆಐ ರಂಜನ್ ಗೊಗೊಯ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಕೋರ್ಟ್ ಘನತೆಗೆ ತಕ್ಕ ನಡವಳಿಕೆ ಅಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಾಜಿನಗರದ ನಟೋರಿಯಸ್ ರೌಡಿ ಇಷ್ತಿಯಾಕ್ ಪೈಲ್ವಾನ್ ಜೊತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಸಭೆಯನ್ನು ನಡೆಸಿದ್ದಾರೆ. ಒಬ್ಬ ರೌಡಿ ಶೀಟರ್ ಜೊತೆ ವೇಣುಗೋಪಾಲ್ ಏನ್ ಚರ್ಚೆ ಮಾಡಿದ್ರು ಅನ್ನೋದೇ ಕುತೂಹಲ ಕೆರಳಿಸಿದ್ದು, ರಹಸ್ಯ ಭೇಟಿ ಹಿಂದೆ ರಾಜಕೀಯ ರಣತಂತ್ರ ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ಇಷ್ತಿಯಾಕ್ ಮೇಲೆ 48 ಕ್ರಿಮಿನಲ್ ಕೇಸ್ಗಳಿವೆ. ಹಫ್ತಾ ವಸೂಲಿ, ಐಎಂಎಯಿಂದ 2 ಕೋಟಿ ವಸೂಲಿ ಆರೋಪವಿದ್ದು, ಖತರ್ನಾಕ್ ರೌಡಿ ಇಷ್ತಿಯಾಕ್ ಇತ್ತೀಚೆಗಷ್ಟೇ ಜೈಲಿಗೆ ಹೋಗಿ ಹೊರಗಡೆ ಬಂದಿದ್ದ. ಇನ್ನು ರೌಡಿ ಶೀಟರ್ ಜೊತೆ ಕೆಸಿ ವೇಣುಗೋಪಾಲ್ ಚರ್ಚೆ ನಡೆಸಿರುವುದನ್ನ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೇನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ. ಇಷ್ತಿಯಾಕ್ ನನ್ನನ್ನು, ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾನೆ. ಇನ್ನು ಅವನ ಮೇಲಿನ ಕೆಲ ಪ್ರಕರಣಗಳು ರದ್ದಾಗಿದೆ ಅಂತ ದಿನೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಭೇಟಿಗೆ ಬಂದಾಗ ತಳ್ಳೋಕಾಗತ್ತಾ ಅಂತ ಸಿದ್ದರಾಮಯ್ಯ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದ ಕೆಸಿ ರಾಮಮೂರ್ತಿ ಸಂಸದ ಸ್ಥಾನ ಮತ್ತು ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ಸಭಾಪತಿಯಾಗಿರುವ ಉಪರಾಷ್ಟ್ರಪತಿ ವೆಂಕಯ್ಯನಾಯ್ಡು ಅವರನ್ನ ಭೇಟಿಯಾಗಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ನಿವೃತ್ತ ಐಪಿಎಸ್ ಅಧಿಕಾರಿ ರಾಮಮೂರ್ತಿ ಶೀಘ್ರವೇ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ದೆಹಲಿಯಲ್ಲಿ ಮಾತನಾಡಿದ ಕೆಸಿ ರಾಮಮೂರ್ತಿ, ನಾನು ರಾಜೀನಾಮೆ ನೀಡಿರುವುದು ಸತ್ಯ. ದೇಶದ ಪ್ರಗತಿಗಾಗಿ ಬಿಜೆಪಿ ಸೇರಲು ನಿರ್ಧರಿಸಿದ್ದಾರೆ. ಹಿಂದೆ ಯಾವ ಬಿಜೆಪಿ ನಾಯಕರನ್ನು ಭೇಟಿಯಾಗಿಲ್ಲ. ಈಗ ಬಿಜೆಪಿ ನಾಯಕರನ್ನ ಭೇಟಿಯಾಗಿ ಬಿಜೆಪಿ ಸೇರ್ಪಡೆ ಬಗ್ಗೆ ಚರ್ಚಿಸುತ್ತೇನೆ ಅಂತ ಹೇಳಿದ್ದಾರೆ. ಇಡಿ ಹಿಡಿತಕ್ಕೆ ಸಿಕ್ಕಿ ಡಿಕೆ ಶಿವಕುಮಾರ್ ಅಂಡ್ ಫ್ಯಾಮಿಲಿ ಪರದಾಡ್ತಾ ಇದೆ. ಸದ್ಯಕ್ಕೆ ನಾಳೆಯ ಇಡಿ ವಿಚಾರಣೆಯಿಂದ ಡಿಕೆ ಶಿವಕುಮಾರ್ ಪತ್ನಿ ಹಾಗೆಯೇ ತಾಯಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಡಿಕೆಶಿ ಬೇನಾಮಿ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ತಾಯಿ ಹಾಗೂ ಪತ್ನಿಗೆ ಇಡಿ ಸಮನ್ಸ್ ನೀಡಿತ್ತು. ಇಡಿ ನೀಡಿದ ಸಮನ್ಸ್ ರದ್ದು ಕೋರಿ ದೆಹಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಗೌರಮ್ಮ ಪರ ವಕೀಲ ದಯನ್ ಕೃಷ್ಣನ್ ವಾದವನ್ನು ಮಂಡಿಸಿದ್ರು. ನಾಳೆಯ ಇಡಿ ವಿಚಾರಣೆ ತಡೆ ನೀಡಿದ ಕೋರ್ಟ್ ವಿಚಾರಣೆಯನ್ನು ಅಕ್ಟೋಬರ್ 21ಕ್ಕೆ ಮುಂದೂಡಿಕೆ ಮಾಡಿದೆ. ಹೊಸ ಸಮನ್ಸ್ ನೀಡಲು ಇಡಿಗೆ ಸೂಚನೆಯನ್ನು ನೀಡಲಾಗಿದೆ. 7 ದಿನಗಳ ಬಳಿಕ ಮತ್ತೆ ಹೊಸ ಸಮನ್ಸ್ ಜಾರಿ ಮಾಡುವಂತೆ ಇಡಿಗೆ ದೆಹಲಿ ಹೈಕೋರ್ಟ್ ನಿರ್ದೇಶನವನ್ನು ಕೊಟ್ಟಿದೆ. ರಾಜ್ಯದಲ್ಲಿ ಹೊಸದಾಗಿ ರೈತರ ಸಾಲ ಮನ್ನಾ ಮಾಡಲು ಆಗಲ್ಲ ಅಂತ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಯಡಿಯೂರಪ್ಪ, ಹಿಂದಿನ ಸರ್ಕಾರ ಸಾಲ ಮನ್ನಾ ಮಾಡಿದ್ದೇ ದೊಡ್ಡ ಭಾರವಾಗಿದೆ. ಅದನ್ನ ಜಾರಿಗೊಳಿಸಲು ಪ್ರಯತ್ನ ಮಾಡ್ತೇನೆ ಎಂದಿದ್ದಾರೆ. ಹಳೆ ಸಾಲ ಮನ್ನಾ ಬಾಕಿ ಹಣ ಕೊಡ್ತೇವೆ, ಆದರೆ ಹೊಸದಾಗಿ ಸಾಲ ಮನ್ನಾ ಮಾಡಲು ಆಗಲ್ಲ ಎಂದಿದ್ದಾರೆ. ನೆರೆಯಿಂದ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ. ಈಗಾಗಲೇ ಖಜಾನೆಯಲ್ಲಿರೋ ಹಣವನ್ನ ಪ್ರವಾಹ ಸಂತ್ರಸ್ತರಿಗೆ ನೀಡಿದ್ದೇವೆ ಎಂದಿದ್ದಾರೆ. ಮನೆ ಹಾನಿಯನ್ನ ಎ, ಬಿ ಎಂದು ವಿಂಗಡಿಸಲಾಗಿದೆ. ಗ್ರಾಮಗಳ ಸಂಪೂರ್ಣ ಸ್ಥಳಾಂತರ ನಿರ್ಧಾರ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಈಗಾಗಲೇ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಅಂತ ಯಡಿಯೂರಪ್ಪ ತಿಳಿಸಿದ್ದಾರೆ. ಉಪಚುನಾವಣೆಗೆ ಕಾಂಗ್ರೆಸ್ ಭರ್ಜರಿಯಾಗಿ ತಯಾರಿಯನ್ನು ನಡೆಸ್ತಾ ಇದೆ. ಈ ವೇಳೆ ಸೋನಿಯಾ ಬುಲಾವ್ ನೀಡಿದಂತ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋದಂತ ಸಿದ್ದರಾಮಯ್ಯ ಸೋನಿಯಾ ನಿವಾಸದಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ರಾಜ್ಯ ರಾಜಕೀಯದ ಬಗ್ಗೆ ಸೋನಿಯಾ ಗಾಂಧಿಗೆ ಸಿದ್ದರಾಮಯ್ಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ಮೇಲೆ ನಡೀತಾ ಇರೋ ಐಟಿ ದಾಳಿ ಬಗ್ಗೆ ಕೂಡ ಸೋನಿಯಾ ಗಾಂಧಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ವಿಪಕ್ಷ ನಾಯಕನಾದ ಬಳಿಕ ಮೊದಲ ಬಾರಿಗೆ ಭೇಟಿಯಾದ ಸಿದ್ದರಾಮಯ್ಯ ಅಭ್ಯರ್ಥಿಗಳ ಪಟ್ಟಿಯೊಂದಿಗೆ ಹೋಗಿದ್ರು. ಕೆಸಿ ವೇಣುಗೋಪಾಲ್ ಸಮ್ಮುಖದಲ್ಲಿ ಪಟ್ಟಿ ಸಿದ್ದವಾಗಿದೆ. ಇನ್ನು ಭೇಟಿ ಬಳಿಕ ಮಾತನಾಡಿದಂತ ಸಿದ್ದರಾಮಯ್ಯ, ವಿಪಕ್ಷ ನಾಯಕನಾಗಿ ಆರಿಸಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಲು ಬಂದಿದ್ದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಶ್ವನಾಥ್ರಿಂದ ಕೀಳುಮಟ್ಟದ ಆರೋಪಕ್ಕೆ ಬೇಸತ್ತು ಶಾಸಕ ಸ್ಥಾನಕ್ಕೆ ಜೆಡಿಎಸ್ ಶಾಸಕ ಸಾರಾ ಮಹೇಶ್ ರಾಜೀನಾಮೆ ಕೊಟ್ಟಿದ್ದಾರಂತೆ. ಸೆಪ್ಟೆಂಬರ್ 18ಕ್ಕೆ ಸ್ಪೀಕರ್ ಕಚೇರಿಗೆ ರಾಜೀನಾಮೆ ಕೊಟ್ಟಿದ್ದೀನಿ, ಆದರೆ ಸ್ಪೀಕರ್ ಹೊರ ದೇಶದಿಂದ ಬಂದ ಮೇಲೆ ನನ್ನನ್ನ ಕನ್ವಿನ್ಸ್ ಮಾಡಿದ್ರು. ಈಗಲೂ ರಾಜೀನಾಮೆ ಸ್ಪೀಕರ್ ಕಚೇರಿಯಲ್ಲೇ ಇದೆ ಅಂತ ಮೈಸೂರಲ್ಲಿ ಸಾರಾ ಮಹೇಶ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ವಿಶ್ವನಾಥ್ 25 ಕೋಟಿ ಹಣ ಪಡೆದ ಆರೋಪ ಮಾಡಿದ ಸಾರಾ ಮಹೇಶ್ಗೆ ನೆನೆ ವಿಶ್ವನಾಥ್ ಚಾಮುಂಡಿ ಬೆಟ್ಟಕ್ಕೆ ಬಂದು ಆಣೆ ಮಾಡಿ ಅಂತ ಸವಾಲ್ ಹಾಕಿದ್ರು. ಈ ಸವಾಲನ್ನ ಸ್ವೀಕರಿಸಿರೋ ಸಾರಾ ಮಹೇಶ್ ನಾಳೆ ಬೆಟ್ಟಕ್ಕೆ ಬರ್ತೀನಿ ಅಂತ ಸವಾಲ್ ಹಾಕಿದ್ದಾರೆ.
ಅಷ್ಟೇ ಅಲ್ಲ, ವಿಶ್ವನಾಥ್ ಕುಟುಂಬದವರು ಹುಣಸೂರಲ್ಲಿ ಸ್ಪರ್ಧೆ ಮಾಡಲ್ಲ, ಅದಕ್ಕೆ ಎಲ್ಲಾ ಮಾತುಕತೆ ಮಾಡಿಕೊಂಡಿದ್ದಾರೆ ಅಂತ ಗಂಭೀರ ಆರೋಪವನ್ನ ಕೂಡ ಮಾಡಿದ್ದಾರೆ. ಇತ್ತ ಅನರ್ಹ ಶಾಸಕ ಎಚ್ ವಿಶ್ವನಾಥ್ ಕೂಡ ನಾಳೆ ಚಾಮುಂಡಿ ಬೆಟ್ಟದಲ್ಲಿ ಅವರಿಗಾಗಿ ಕಾಯ್ತೀನಿ ಅಂತ ಅಂದ್ರು. ಸಾರಾ ಮಹೇಶ್ ನನ್ನ 25 ಕೋಟಿಗೆ ಮಾರ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಹೀಗಾಗಿ ನನ್ನನ್ನ ಖರೀದಿಸಿದವರು ಕೂಡ ಜೊತೆಯಲ್ಲಿ ಕರ್ಕೊಂಡು ಬರ್ಲಿ ಅಂತ ಹೇಳಿದ್ದಾರೆ. ನಾಳೆ ಚಾಮುಂಡಿಗೆ ಪೂಜೆ ಮಾಡಿಸಿ ಬೆಟ್ಟದಲ್ಲಿ ಕಾಯ್ತೀನಿ, ನನ್ನನ್ನ ಕೊಂಡ್ಕೊಂಡವರನ್ನ ಕರ್ಕೊಂಡು ಬರ್ಲಿ, ಇಲ್ಲ ಅವರೊಬ್ಬರೇ ಬೆಟ್ಟಕ್ಕೆ ಬಂದ್ರೆ ಅವರ ಆರೋಪ ಸುಳ್ಳು ಅಂತ ಸಾಬೀತಾಗುತ್ತೆ ಅಂತ ಹೇಳಿದ್ರು. ಸಾರಾ ಮಹೇಶ್ ಆರೋಪ ಮಾಡಿರೋದು ಸದನದಲ್ಲಿ, ಈಗ ದೇವಸ್ಥಾನದಲ್ಲಿ ಪ್ರಮಾಣ ಮಾಡು ಅಂತಾರೆ. ಇವರಿಗೆ ಆಣೆ ಪ್ರಮಾಣ ಮಾಡಿದ್ರೆ ನಾಳೆ ಇನ್ನೊಬ್ಬ ಬಂದು ಕೇಳ್ತಾನೆ, ಇದೇ ಕೆಲಸನ ನನಗೆ ಅಂತ ಕಿಡಿಕಾರಿತು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕಚೇರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಅಶೋಕ್ ದಿಢೀರ್ ಅಂತ ಭೇಟಿ ನೀಡಿದ್ರು. ಸಾರ್ವಜನಿಕರ ದೂರು ಆಲಿಸಿದ ಸಚಿವರು ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಂಡರು. ಕಚೇರಿ ಸಿಬ್ಬಂದಿ ಬ್ಯಾಗ್, ಲಾಕರ್, ಟೇಬಲ್ ಪರಿಶೀಲನೆ ನಡೆಸಿದ್ರು. ತಪಾಸಣೆ ಮಾಡುತ್ತಿದ್ದಂತೆ ಅಧಿಕಾರಿ ಮತ್ತು ಸಿಬ್ಬಂದಿ ಎದೆಯಲ್ಲಿ ನಡುಕ ಶುರುವಾಯಿತು. ಅಧಿಕಾರಿ ಮತ್ತು ಸಿಬ್ಬಂದಿ ಜನರಿಂದ ಲಂಚ ಪಡಿತಾರೆ ಅಂತ ಸಾರ್ವಜನಿಕರು ದೂರನ್ನ ನೀಡಿದ್ರು. ಭ್ರಷ್ಟಾಚಾರ ಆರೋಪದಲ್ಲಿ ಇಬ್ಬರು ಸಿಬ್ಬಂದಿಯನ್ನ ಸಚಿವರು ಸಸ್ಪೆಂಡ್ ಮಾಡಿದ್ದಾರೆ. ತಾಲೂಕು ಕಚೇರಿಯ ಅಭಿಲೇಖಾಧಿಕಾರದ ಶಾಖೆಯ ದಫೇದಾರ್ ವೆಂಕಟೇಶ್ ಮತ್ತು ದ್ವಿತೀಯ ದರ್ಜೆ ನೌಕರ ಅಕ್ಬರ್ನನ್ನ ಅಮಾನತು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಭಯೋತ್ಪಾದಕ ನಿಗ್ರಹ ದಳವನ್ನು ಮತ್ತಷ್ಟು ಬಲಪಡಿಸಲಾಗುತ್ತೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಎಟಿಎಸ್ಗೆ ಸಮರ್ಥ ಹಾಗೂ ಅನುಭವಿ ಅಧಿಕಾರಿಗಳನ್ನು ನೇಮಕ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ರಾಜ್ಯಾದ್ಯಂತ ಇರುವಂತಹ ಎಟಿಎಸ್ ಠಾಣೆಗಳಿಗೆ ಸುಸಜ್ಜಿತ ಪಡೆಗಳನ್ನು ನಿಯೋಜನೆ ಮಾಡಲಾಗುತ್ತೆ, ಸೂಕ್ತ ಶಸ್ತ್ರಾಸ್ತ್ರಗಳನ್ನು ಒದಗಿಸಲಾಗುತ್ತೆ. ರಾಜ್ಯದ ವಿವಿಧೆಡೆ ನಡೆದಿರುವಂತಹ ಉಗ್ರ ಚಟುವಟಿಕೆ ಬಗ್ಗೆ ಮಾಹಿತಿ ಇದ್ದು ಅವುಗಳನ್ನು ಗಮನಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಎಲ್ಲಾ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಪಚುನಾವಣೆಗೆ ದಿನಗಣನೆ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಮತಬೇಟೆ ಜೋರಾಗಿದೆ. ಹೊಸಕೋಟೆ ಕ್ಷೇತ್ರದಲ್ಲಂತೂ ಬೈ ಎಲೆಕ್ಷನ್ ಕಾವು ಜೋರಾಗಿದ್ದು ಎಂಟಿಬಿ ಶರತ್ ಬಚ್ಚೇಗೌಡ ಮತಬೇಟೆಯಲ್ಲಿ ತೊಡಗಿದ್ದಾರೆ. ಇಂದು ಕಣ್ಣೂರಹಳ್ಳಿಯ ದೇವರ ಹಬ್ಬದ ವೇಳೆ ಎಂಟಿಬಿ ಶರತ್ ಬಚ್ಚೇಗೌಡ ಮುಖಾಮುಖಿಯಾಗಿದ್ದಾರೆ. ಶರತ್ ಅಭಿಮಾನಿಗಳು ಶರತ್ ಬಚ್ಚೇಗೌಡರನ್ನ ಹೆಗಲ ಮೇಲೆ ಹೊತ್ತು ಜೈಕಾರ ಹಾಕಿದ್ದಾರೆ. ಇದೇ ವೇಳೆ ಎಂಟಿಬಿ ಅಭಿಮಾನಿಗಳು ಮೆರವಣಿಗೆ ಮಾಡಿ ಜೈಕಾರ ಹಾಕಿದ್ರು. ಎಂಟಿಬಿ ಹಾಗೂ ಶರತ್ ಬೆಂಬಲಿಗರು ಪರಸ್ಪರ ಘೋಷಣೆ ಕೂಗಿದ್ರು. ಈ ವೇಳೆ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸ್ಥಳದಲ್ಲಿ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು. ಅಲಯನ್ಸ್ ಯೂನಿವರ್ಸಿಟಿ ವಿಶ್ರಾಂತ ಕುಲಪತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಬೆಂಗಳೂರಿನ ಆರ್ಟಿ ನಗರದಲ್ಲಿ ವಿಶ್ರಾಂತ ಕುಲಪತಿ ಅಯ್ಯಪ್ಪ ದೊರೆಯನ್ನ ದುಷ್ಕರ್ಮಿಗಳು ಕೊಚ್ಚಿ ಕೊಲೆಗೈದಿದ್ದಾರೆ. ಅಲಯನ್ಸ್ ಯೂನಿವರ್ಸಿಟಿ ದಿಗ್ಗಜರ ಮಧ್ಯೆ ವ್ಯಾಜ್ಯವಿತ್ತು. ಸಾಕಷ್ಟು ಬಾರಿ ಅಲಯನ್ಸ್ ವಿವಿ ಗಲಾಟೆ ಪೊಲೀಸ್ ಠಾಣೆ ಮೆಟ್ಲನ್ನು ಕೂಡ ಹತ್ತಿತ್ತು. ಇದೇ ಕಾರಣಕ್ಕೆ ಅಯ್ಯಪ್ಪ ದೊರೆ ಕೊಲೆಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಡಿದ್ದ ಅಯ್ಯಪ್ಪ ಜನಸಾಮಾನ್ಯರ ಪಕ್ಷ ಕೂಡ ಕಟ್ಟಿದ್ರು. ಮನೆಯ ಕೂಗಳತೆ ದೂರದಲ್ಲಿ ಮಚ್ಚು ಲಾಂಗ್ಗಳಿಂದ ಹಲ್ಲೆ ನಡೆಸಿ ಬರ್ಬರವಾಗಿ ಹತ್ಯೆಯನ್ನ ಮಾಡಲಾಗಿದೆ. ಪರಿಚಿತರಿಂದಲೇ ಕೃತ್ಯ ಎಸಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಕೊಲೆಗಾರರಿಗಾಗಿ 3 ತಂಡಗಳನ್ನು ರಚನೆ ಮಾಡಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ವಿದೇಶದಲ್ಲಿ ಕೆಲಸಕ್ಕೆ ಹೋದ ಇಬ್ಬರು ಯುವಕರು ವೀಸಾ ಅವಧಿ ಮುಗಿದು ದೇಶಕ್ಕೆ ವಾಪಸ್ ಬರಲಾಗದೆ ಕಂಗಾಲಾಗಿದ್ದಾರೆ. ಧಾರವಾಡ ತಾಲೂಕಿನ ಒಪ್ಪಿನ ಬೆಟಗೇರಿ ಮತ್ತು ನರೇಂದ್ರ ಗ್ರಾಮದ ಇಬ್ಬರು ಯುವಕರು ಸದ್ಯ ದುಬೈನಲ್ಲಿದ್ದು ಪೋಷಕರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಎಲೆಕ್ಟ್ರಿಕಲ್ ಹೆಲ್ಪರ್ ಕೆಲಸಕ್ಕೆಂದು ಏಜೆಂಟ್ ಮೂಲಕ ತೆರಳಿದ್ದ ಆಸಿಫ್ ಅಹಮದ್, ಆಸ್ಕರ್ ಅಲಿ ಉಣಕಲ್ಲ ಮತ್ತು ಇನಾಯತ್ ಮಹಮ್ಮದ್ ರಫಿಯಾ ತಂತ್ರರಾಗಿದ್ದಾರೆ. ಹುಬ್ಬಳ್ಳಿ ಮೂಲದ ಅಸರಾರ್ ಎಂಬ ಮಧ್ಯವರ್ತಿ ಮೂಲಕ ದುಬೈಗೆ ತೆರಳಿದ್ರು. 4 ತಿಂಗಳಾದರೂ ಕೆಲಸವೂ ಸಿಗದೆ ಸಂಬಳವೂ ಸಿಗದೆ ಕಂಗಾಲಾಗಿದ್ದಾರೆ. ಇತ್ತ ಅವರ ಕುಟುಂಬಸ್ಥರು ಕೂಡ ಕಣ್ಣೀರು ಹಾಕುವಂತಾಗಿದೆ. ತಮಗೆ ಕೆಲಸ ನೀಡದೆ ಒಂದೆಡೆ ಕೋರಿಸಿ ಕಿರುಕುಳ ನೀಡುತ್ತಿದ್ದಾರೆ ಅಂತ ಕಳೆದ ತಿಂಗಳು ವಾಟ್ಸ್ಆಪ್ ಮೂಲಕ ಆಡಿಯೋ ಮೆಸೇಜ್ ಕಳುಹಿಸಿದ್ದಾರೆ. ಇದರಿಂದ ಕುಟುಂಬಸ್ಥರಲ್ಲಿ ಮತ್ತಷ್ಟು ಆತಂಕ ಮನೆ ಮಾಡಿದೆ. ಹೇಗಾದ್ರೂ ಮಾಡಿ ನಮ್ಮ ಮಕ್ಕಳನ್ನ ವಾಪಸ್ ಕಳುಹಿಸಿದ್ರೆ ಸಾಕು ಅಂತ ಯುವಕನ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ವಿಚಾರಣಾಧೀನ ಕೈದಿ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನಡೆದಿದೆ. ವಾಯ್ಸ್ ಆಫ್ ಯಲಹಂಕ ಪತ್ರಿಕೆಯ ಸಂಪಾದಕ ಅನಿಲ್ ರಾಜ್ ಮೃತ ವ್ಯಕ್ತಿ. ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಬಂಧಿತನಾಗಿ ಜೈಲು ಸೇರಿದ್ದ ಅನಿಲ್ ರಾಜ್ರನ್ನ ನಿನ್ನೆ ತಾನೇ ಕುಟುಂಬಸ್ಥರು ಭೇಟಿ ಮಾಡ್ಕೊಂಡು ಬಂದಿದ್ರು. ಆದರೆ ನಿನ್ನೆ ರಾತ್ರಿ ವೇಳೆ ಅನಿಲ್ ಮೃತಪಟ್ಟಿರುವುದಾಗಿ ಜೈಲಿನ ಅಧಿಕಾರಿಗಳಿಂದ ಮಾಹಿತಿ ಹೊರಬಿದ್ದಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬೈಕ್ ಡಿಕ್ಕಿ ತಪ್ಪಿಸಲು ಹೋಗಿ ಸರ್ಕಾರಿ ಬಸ್ ಪಲ್ಟಿಯಾದ ಘಟನೆ ವಿಜಯಪುರ ಜಿಲ್ಲೆ ತಾಳಿಕೋಟೆಯ ಬಳಗಾನೂರು ಗ್ರಾಮದಲ್ಲಿ ನಡೆದಿದೆ. ಇಬ್ಬರು ಬಾಲಕರಿದ್ದ ಬೈಕ್ ಏಕಾಏಕಿ ರಸ್ತೆ ಮಧ್ಯೆ ಬಂದಿದ್ದರಿಂದ ಡಿಕ್ಕಿ ತಪ್ಪಿಸಲು ಹೋದ ಬಸ್ ಪಲ್ಟಿಯಾಗಿದೆ. ಬಸ್ಸಿನ ಚಕ್ರಕ್ಕೆ ಸಿಲುಕಿದ ಇಬ್ಬರು ಬಾಲಕರ ಪೈಕಿ ಓರ್ವ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮತ್ತೋರ್ವ ಬಾಲಕ ಸೇರಿದಂತೆ ಬಸ್ನಲ್ಲಿದ್ದ 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಅವರನ್ನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಅವರಿಗೆ ಬೈಕ್ನಲ್ಲಿದ್ದ ಇಬ್ಬರು ಬಾಲಕರು ಸಹೋದರರು ಅಂತ ಹೇಳಲಾಗಿದೆ. ಬೀರಣ್ಣ ಪರದಾನಿ,
ವೀರಗುಂಡ ಸ್ಥಳದಲ್ಲೇ ಮೃತಪಟ್ಟ ಬಾಲಕ. ಡವಳಗಿರಿಯಿಂದ ಕೊಣ್ಣೂರ ಗ್ರಾಮದಲ್ಲಿರುವ ಸಹೋದರಿಯನ್ನ ಕರೆದುಕೊಂಡು ಬರಲು ಹೋಗುವಾಗ ಈ ಒಂದು ಅಪಘಾತ ನಡೆದಿದೆ. ಅಕ್ಟೋಬರ್ 15ರಂದು ಕನ್ಹಯ್ಯ ಕುಮಾರ್ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟು ವಾಪಸ್ ಪಡೆದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕ್ರಮ ಖಂಡಿಸಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ರಿಪಬ್ಲಿಕನ್ ಯೂತ್ ಫೆಡರೇಷನ್ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಡಿಸಿ ಕಚೇರಿ ಎದುರು ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರದ ಕ್ರಮಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ರಾಜ್ಯ ಸರ್ಕಾರದ ಕೋಮುವಾದಿ ಧೋರಣೆಯಿಂದ ಕನ್ಹಯ್ಯ ಕುಮಾರ್ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ. ವಿದ್ಯಾರ್ಥಿ ಹಿತಾಸಕ್ತಿ ಕಾಪಾಡಬೇಕಾದ ಸರ್ಕಾರ ಕೋಮುವಾದಿಗಳ ಹಿತ ಕಾಪಾಡ್ತಾ ಇದೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದರು. ಟ್ರಾಫಿಕ್ ಪೊಲೀಸರಿಗೆ ಸೀಟ್ ಬೆಲ್ಟ್ ಹಾಕುವಂತೆ ಬೈಕ್ ಸವಾರನೊಬ್ಬ ಬುದ್ಧಿವಾದ ಹೇಳಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಟೋಯಿಂಗ್ ವಾಹನದಲ್ಲಿ ಸೀಟ್ ಬೆಲ್ಟ್ ಇಲ್ಲದೆ ಹೊರಟಿದ್ದ ಟ್ರಾಫಿಕ್ ಪೊಲೀಸರಿಗೆ ಯುವಕ ತರಾಟೆ ತೆಗೆದುಕೊಂಡಿದ್ದಾನೆ. ನೋ ಪಾರ್ಕಿಂಗ್ ಪ್ರದೇಶದಲ್ಲಿ ನಿಲ್ಲಿಸಿದ ಬೈಕ್ಗಳನ್ನ ಟೋಯಿಂಗ್ ವಾಹನದಲ್ಲಿ ಸಾಗಿಸಲಾಗ್ತಾ ಇತ್ತು. ಈ ವೇಳೆ ಸೀಟ್ ಬೆಲ್ಟ್ ಇಲ್ಲದೆ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ವಾಹನ ಓಡಿಸ್ತಾ ಇದ್ರು. ಇದನ್ನು ಗಮನಿಸಿರುವ ಯುವಕ ಬೈಕ್ನಿಂದ ಪೊಲೀಸರ ವಾಹನ ಬೆನ್ನಟ್ಟಿ ಚಿತ್ರೀಕರಿಸಿದ್ದಾನೆ. ನಿಮಗ್ ರೂಲ್ಸ್ ಅನ್ವಯಿಸಲ್ವಾ? ಸೀಟ್ ಬೆಲ್ಟ್ ಯಾಕೆ ಹಾಕಿಲ್ಲ? ನಮಗೊಂದ್ ನ್ಯಾಯ ನಿಮಗೊಂದ್ ನ್ಯಾಯನಾ ಅಂತ ಪ್ರಶ್ನಿಸಿದ್ದಾರೆ. ಬೈಕ್ ಸವಾರನ ಪ್ರಶ್ನೆಗೆ ತಬ್ಬಿಬ್ಬಾದ ಟ್ರಾಫಿಕ್ ಪೊಲೀಸ್ ಉತ್ತರ ಕೊಡಲು ತಡಬಡಾಯಿಸಿದ್ದಾರೆ. ಬೈಕ್ ಸವಾರನ ಬುದ್ಧಿವಾದದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ರಕ್ತ ಪರೀಕ್ಷೆಯ ನಂತರ ಬಾಟಲ್ಗಳನ್ನು ಎಲ್ಲಿ ಬೇಕಂದ್ರಲ್ಲಿ ಎಸೆಯುವಂತಿಲ್ಲ. ಆದರೆ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ರಕ್ತ ಪರೀಕ್ಷೆಯ ನಂತರ ಖಾಸಗಿ ಆಸ್ಪತ್ರೆಗಳು ಎಲ್ಲಂದರಲ್ಲಿ ಬಾಟಲ್ಗಳನ್ನು ಎಸೆತಾ ಇವೆ. ಖಾಸಗಿ ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ರಸ್ತೆಯ ಮಧ್ಯೆಯೇ ರಕ್ತ ಪರೀಕ್ಷೆಯ ಬಾಟಲ್ಗಳನ್ನು ಬಿಸಾಡಲಾಗಿದೆ. ಸಹನಾ ಹಾಗೂ ರೇಣುಕಾ ಎಂಬ ಖಾಸಗಿ ಆಸ್ಪತ್ರೆಗಳಿರೋ ರಸ್ತೆಯಲ್ಲಿ ಈ ಬಾಟಲ್ಗಳನ್ನು ಬಿಸಾಡಲಾಗಿದೆ. ಈ ರಸ್ತೆಯಲ್ಲಿ ಪದೇ ಪದೇ ರಕ್ತದ ಬಾಟಲ್ಗಳನ್ನು ಎಸೆಯಲಾಗ್ತಾ ಇದೆ. ಈ ಬಗ್ಗೆ ತಾಲೂಕು ವೈದ್ಯಾಧಿಕಾರಿಗಳು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ. ರಸ್ತೆ ಮೇಲೆ ರಕ್ತ ಪರೀಕ್ಷೆಯ ಬಾಟಲ್ಗಳನ್ನು ಎಸೆಯೋ ಆಸ್ಪತ್ರೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹವನ್ನು ಮಾಡಿದ್ದಾರೆ. ಅಣ್ಣನ ಮಗನೊಬ್ಬ ಕೈಯಲ್ಲಿ ಮಚ್ಚು, ಕೊಡಲಿ, ಬಂದೂಕು ಹಿಡಿದಿರುವ ಫೋಟೋಗಳನ್ನು ಚಿಕ್ಕಪ್ಪನ ವಾಟ್ಸ್ಆಪ್ಗೆ ಕಳುಹಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಮಾರ್ನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಜಮೀನು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರವಿಕಿರಣ್ ಎಂಬ ಆರೋಪಿ ಚಿಕ್ಕಪ್ಪ ಗಿರಿರಾಜ್ಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಮಾರ್ನಹಳ್ಳಿ ಗ್ರಾಮದಲ್ಲಿ ವಾಸಿಗಳಾಗಿರುವ ಪ್ರಶಾಂತ್ ಕುಮಾರ್ ಹಾಗೂ ಗಿರಿರಾಜ್ ಇಬ್ಬರು ಒಡ ಹುಟ್ಟವರು. ಇವರಿಗೆ ಪಿತ್ರಾರ್ಜಿತವಾಗಿ 13 ಎಕರೆ ಜಮೀನಿದ್ದು, ಈ ಜಮೀನು ಹಂಚಿಕೆ ವಿಚಾರವಾಗಿ ಇಬ್ಬರ ನಡುವೆ 2 ತಿಂಗಳ ಹಿಂದೆ ಗಲಾಟೆ ನಡೆದಿದೆ. ಈ ವೇಳೆ ಪ್ರಶಾಂತ್ ಕುಮಾರ್ ಹಾಗೂ ಆತನ ಮಗ ರವಿಕಿರಣ್ ಇಬ್ಬರೂ ಸೇರಿ ಗಿರಿರಾಜನಿಗೆ ಮಚ್ಚು, ಕೊಡಲಿಯಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯಿಂದಾಗಿ ಗಿರಿರಾಜನ ತಲೆಗೆ ಗಂಭೀರ ಗಾಯವಾಗಿತ್ತು. ತಲೆಗೆ ಬರೋಬ್ಬರಿ 72 ಹೊಲಿಗೆ ಹಾಕಿಸಿಕೊಂಡು ಗಿರಿರಾಜ ಜೀವನ್ ಮರಣದ ನಡುವೆ ಹೋರಾಟ ನಡೆಸಿ ಬದುಕುಳಿದು ಬಂದಿದ್ದಾರೆ. ಈ ಸಂಬಂಧ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೊತೆಗೆ ಪ್ರಕರಣ ಕೂಡ ನ್ಯಾಯಾಲಯದ ಮೆಟ್ಟಿಲೇರಿದೆ. ಇಷ್ಟಾದರೂ ಕೇಸ್ ವಾಪಸ್ ತೆಗೆದುಕೊಳ್ಳದಿದ್ರೆ ಕೊಲೆ ಮಾಡೋದಾಗಿ ಗಿರಿರಾಜ್ಗೆ ಬೆದರಿಕೆ ಹಾಕಿದ್ದಾರೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಮಹತ್ವದ ದಾಖಲೆಗಳು ಸುಟ್ಟು ಭಸ್ಮವಾದಂತ ಘಟನೆ ನಡೆದಿದೆ. ಬಳ್ಳಾರಿ ಜಿಲ್ಲೆ ಕೊಟ್ಟೂರಿನ ಬ್ಯಾಂಕ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಬೆಳಗಿನ ಜಾವ ಬ್ಯಾಂಕ್ ಕಟ್ಟಡದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ಬ್ಯಾಂಕ್ ವ್ಯವಹಾರದ ಮಹತ್ವದ ದಾಖಲೆಗಳೂ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಂಪ್ಯೂಟರ್, ಪೀಠೋಪಕರಣಗಳು ಸುಟ್ಟು ಭಸ್ಮವಾಗಿವೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದೆ. ಮಾಂಸಪ್ರಿಯರಿಗೆ ಬಿಎಸ್ವೈ ಸರ್ಕಾರದಿಂದ ಮಟನ್ ಭಾಗ್ಯ ಸಿಗಲಿದೆ. ಮಟನ್ ವ್ಯಾಪಾರಕ್ಕೆ ಸರ್ಕಾರ ಕೈ ಹಾಕಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಂಥದೊಂದು ಚಿಂತನೆ ನಡೆದಿತ್ತು. ಇದೀಗ ಬಿಎಸ್ವೈ ಸರ್ಕಾರ ಮಟನ್ ಸ್ಟಾಲ್ ತೆರೆಯೋದಕ್ಕೆ ಮುಂದಾಗಿದೆ. ಕುರಿ ಹಾಗೂ ಮೇಕೆ ಸಾಕಣೆದಾರರ ಸಹಕಾರ ಸಂಘದ ಅಧ್ಯಕ್ಷ ಬಿಸಿ ಲೋಕೇಶ್ ಗೌಡ ಸಲ್ಲಿಸಿದ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಪಶು ಸಂಗೋಪನಾ ಸಚಿವ ಪ್ರಭು ಚೌಹಾಣ್, ಕಾರ್ಯದರ್ಶಿ ರಶ್ಮಿ ಮಹೇಶ್ ಸಂಘದ ಪ್ರಸ್ತಾವನೆಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಶಿರಾ, ಕೋಲಾರದಲ್ಲಿ ಬಿಜೆಪಿ ಸರ್ಕಾರದ ಮಟನ್ ಸ್ಟಾಲ್ ಶುರುವಾಗಲಿದೆ. ಯೋಜನೆ ಯಶಸ್ವಿಯಾದರೆ ರಾಜ್ಯಾದ್ಯಂತ ವಿಸ್ತರಣೆ ಮಾಡಲು ಚಿಂತನೆ ನಡೆಸಲಾಗಿದೆ. ರಾತ್ರಿ ಸುರಿದ ಭಾರೀ ಮಳೆಗೆ ಸ್ವಾಗತ ಕಮಾನು ವಾಹನದ ಮೇಲೆ ಉರುಳಿ ಬಿದ್ದಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕೆರಂಗೂರು ಬಳಿಯ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಶ್ರೀರಂಗಪಟ್ಟಣ ದಸರಾಗಾಗಿ ಹಾಕಲಾಗಿದ್ದ ಭಾರೀ ಗಾತ್ರದ ಸ್ವಾಗತ ಕಮಾನು ಸರಕು ಸಾಗಣೆ ಲಾರಿಯ ಮೇಲೆ ಕುಸಿದಿದೆ. ರಾತ್ರಿ ವೇಳೆ ಸುರಿತಾ ಇರುವ ವೇಳೆಯಲ್ಲಿ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರಾತ್ರಿ ಮಳೆಯಾಗ್ತಾ ಇರುವಾಗ ಸ್ವಾಗತ ಕಮಾನು ಬಿದ್ದಿದ್ರಿಂದ ತೆರವು ಕಾರ್ಯಾಚರಣೆಗೆ ಅಡ್ಡಿಯಾಯಿತು. ಸುಮಾರು 1 ಗಂಟೆ ಕಾಲ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಬಳಿಕ ಕ್ರೇನ್ ಸಹಾಯದಿಂದ ಸ್ವಾಗತ ಕಮಾನನ್ನ ತೆರವು ಮಾಡಲಾಯಿತು.
ಮನೆಯ ಗೋಡೆ ಕುಸಿದು ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ಹಾವೇರಿಯ ಮಕಾನ್ ಗಲ್ಲಿಯಲ್ಲಿ ನಡೆದಿದೆ. 45 ವರ್ಷದ ಫಕೀರಪ್ಪ ಹರಿಜನ ಮೃತ ದುರ್ದೈವಿ. ಮೂಲತಃ ಹಾವೇರಿ ತಾಲೂಕಿನ ನಾಗನೂರ ಗ್ರಾಮದ ನಿವಾಸಿ ಫಕೀರಪ್ಪ ಇವತ್ತು ಹಳೆ ಮನೆ ಕೆಡವಲು ಇನ್ನಿಬ್ಬರ ಜೊತೆಗೆ ಕೆಲಸಕ್ಕೆ ಅಂತ ಬಂದಿದ್ರು. ಹಂತವಾಗಿ ಮನೆಯ ಮೇಲ್ಛಾವಣಿಯನ್ನ ಕೆಡವುತ್ತಾ ಹೋದಂತೆ ಏಕಾಏಕಿ ಗೋಡೆ ಕುಸಿದು ಬಿದ್ದಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಕಾರ್ಮಿಕ ಫಕೀರಪ್ಪ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನಿಬ್ಬರು ಇನ್ನೊಂದು ಭಾಗಕ್ಕೆ ಜಿಗಿದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಂತರ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಮೃತದೇಹವನ್ನು ಹೊರಗಡೆ ತೆಗೆದಿದ್ದಾರೆ. ನೆರೆ ಸಂತ್ರಸ್ತರಿಗೆ ಸಿರಿಗೆರೆಯ ತರಳಬಾಳು ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಪರಿಹಾರ ಕಿಟ್ ವಿತರಣೆ ಮಾಡಿದರು. ಹಾವೇರಿ ತಾಲೂಕಿನ ನಾಗ್ನೂರು ಗ್ರಾಮದಲ್ಲಿ 83ಕ್ಕೂ ಹೆಚ್ಚು ಮನೆಗಳು ವರದಾ ನದಿ ಪ್ರವಾಹಕ್ಕೆ ತುತ್ತಾಗಿದ್ದವು. ಈ ಹಿನ್ನೆಲೆಯಲ್ಲಿ ನೆರೆ ಸಂತ್ರಸ್ತರಿಗೆ ಚಿತ್ರದುರ್ಗ ಜಿಲ್ಲೆ ಸಿರಿಗೆರೆಯ ತರಳಬಾಳು ಮಠದ ವತಿಯಿಂದ ಅಕ್ಕಿ, ಪಾತ್ರೆ, ಬಟ್ಟೆಗಳು, ದಿನಸಿ ಸಾಮಾನುಗಳು ಇರುವ ಕಿಟ್ ವಿತರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಶ್ರೀಗಳು ಸಂತ್ರಸ್ತರಿಗೆ ಶಾಶ್ವತ ನೆಲೆ ಸಿಗಬೇಕು, ಸರ್ಕಾರ ಅದಕ್ಕೆ ಬದ್ಧವಾಗಿರಬೇಕು ಅಂತ ಹೇಳಿದರು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಪೊಲೀಸ್ ಅಧಿಕಾರಿಗಳು ಸಿನಿಮಾ ಹಾಡುಗಳನ್ನು ಹಾಡಿ ಜನರನ್ನು ರಂಜಿಸುವ ಮೂಲಕ ಡ್ಯೂಟಿಗೂ ಸೈ, ಗಾಯನಕ್ಕೂ ಸೈ ಅಂತ ಸಾರಿದ್ದಾರೆ. ಪೊಲೀಸರ ಗಾಯನದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದೆ. ಕೊಳ್ಳೇಗಾಲದಲ್ಲಿ ಆಯೋಜಿಸಲಾಗಿದ್ದ ಆಹಾರ ಮೇಳದ ವೇದಿಕೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಹಾಗೆಯೇ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಚಲನಚಿತ್ರ ಗೀತೆಗಳನ್ನು ಹಾಡೋ ಮೂಲಕ ಜನರನ್ನು ರಂಜಿಸಿದ್ದಾರೆ. ಇವರ ಹಾಡಿನ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಹೈ ಸ್ಪೀಡ್ನಲ್ಲಿದ್ದ ಕಾರ್ ನಿಯಂತ್ರಣಕ್ಕೆ ಸಿಗದೆ ಸಿನಿಮಾ ಸ್ಟಂಟ್ ರೀತಿಯ ಗಾಳಿಯಲ್ಲಿ ಹಾರಿದ ದುರಂತ ಘಟನೆ ನಡೆದಿದೆ. ಗುಜರಾತ್ನ ನರ್ಮದಾ ಜಿಲ್ಲೆಯಲ್ಲಿ ಈ ದುರ್ಘಟನೆ ನಡೆದಿದ್ದು ಕಾರ್ನಲ್ಲಿದ್ದ 5 ಗಂಭೀರ ರೀತಿಯಲ್ಲಿ ಗಾಯಗೊಂಡಿದ್ದಾರೆ. ಮಹಾರಾಷ್ಟ್ರ ಮೂಲದ ಕುಟುಂಬದವರು ಗುಜರಾತ್ನಲ್ಲಿರುವಂತಹ ಏಕತಾ ಪ್ರತಿಮೆಯನ್ನು ನೋಡೋಕೆ ಅಂತ ತೆರಳಿದ್ರು. ಆ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಇಡೀ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳೆದೊಂದು ವರ್ಷದಿಂದ ನಟ ದರ್ಶನ್ ರಾಮ್ ಮ್ಯಾನೇಜರ್ ಆಗಿದ್ದ ಶ್ರೀನಿವಾಸ್ಗೆ ಗೇಟ್ ಪಾಸ್ ನೀಡಲಾಗಿದೆ. ಈ ಕುರಿತು ಇವತ್ತು ದರ್ಶನ್ ರ ಅಫಿಷಿಯಲ್ ಫ್ಯಾನ್ಸ್ ಪೇಜ್ ಡಿ ಕಂಪನಿ ಫ್ಯಾನ್ಸ್ ಅಸೋಸಿಯೇಷನ್ ನಲ್ಲಿ ಪೋಸ್ಟ್ ಮಾಡಲಾಗಿದೆ. ನಮ್ಮ ಡಿ ಬಾಸ್ ಬಳಿ ಕೆಲಸ ನಿರ್ವಹಿಸ್ತಾ ಇದ್ದ ಶ್ರೀನಿವಾಸ್ರನ್ನ ತೂಗುದೀಪ ಪರಿವಾರ ಹಾಗೂ ಅಭಿಮಾನಿ ಸಂಘದ ವ್ಯಾವಹಾರಿಕ ಚಟುವಟಿಕೆಗಳಿಂದ ದೂರ ಇರಿಸಲಾಗಿದೆ. ಅವರ ಜೊತೆ ಡಿ ಬಾಸ್ ಹೆಸರಿನಲ್ಲಿ ಯಾವುದೇ ವ್ಯವಹಾರ ಮಾಡದಿರಿ ಅಂತ ಫ್ಯಾನ್ಸ್ ಅಸೋಸಿಯೇಷನ್ ಪೇಜ್ ನಲ್ಲಿ ಬರೆಯಲಾಗಿದೆ. ಕಿಚ್ಚ ಸುದೀಪ್ ನಟಿಸಿರುವಂತಹ ಪಂಚಭಾಷಾ ಸಿನಿಮಾ ಪೈಲ್ವಾನ್ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. 25 ದಿನಗಳನ್ನು ಪೂರೈಸಿ 50 ದಿನಗಳತ್ತ ಮುನ್ನುಗ್ತಾ ಇದೆ. ಈ ಸಂಭ್ರಮದಲ್ಲಿ ಚಿತ್ರತಂಡ ಇತ್ತೀಚೆಗಷ್ಟೇ ಬಾರೋ ಪೈಲ್ವಾನ್ ವಿಡಿಯೋ ಸಾಂಗ್ ರಿಲೀಸ್ ಮಾಡಿದೆ. ಬಾರೋ ಪೈಲ್ವಾನ್ಗೆ ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯವನ್ನು ಬರೆದಿದ್ದಾರೆ. ವಿಜಯ್ ಪ್ರಕಾಶ್, ಚಂದನ್ ಶೆಟ್ಟಿ ಹಾಗೆಯೇ ಕೈಲಾಶ್ ಕೇರ್ ಕಂಠದಾನವನ್ನು ಮಾಡಿದ್ದಾರೆ. ಕಿಚ್ಚ ಸುದೀಪ್ ಜೊತೆ ಸುನಿಲ್ ಶೆಟ್ಟಿ ಕೂಡ ಈ ಹಾಡಿನಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಮತ್ತು ಸ್ಯಾಂಡಲ್ವುಡ್ ಪ್ರಿನ್ಸೆಸ್ ರಾಧಿಕಾ ಪಂಡಿತ್ 2ನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಇದೇ ತಿಂಗಳಾಂತ್ಯದಲ್ಲಿ ರಾಧಿಕಾಗೆ ಡೆಲಿವರಿ ಡೇಟ್ ನೀಡಲಾಗಿದೆ. ಹೀಗಾಗಿ ರಾಧಿಕಾ ಗೆಳತಿಯರು ಭಾನುವಾರ ಸರ್ಪ್ರೈಸ್ ಬೇಬಿ ಶವರ್ ಅನ್ನು ಆಯೋಜಿಸಿದ್ರು. ಕಣ್ಣಿಗೆ ಕಪ್ಪು ಪಟ್ಟಿ ಧರಿಸಿ ಗೊಂಬೆಗೆ ಡೈಪರ್ ಚೇಂಜ್ ಮಾಡುವುದು ಸೇರಿದಂತೆ ರಾಧಿಕಾ ಪಂಡಿತ್ಗೆ ನಾನಾ ಬಗೆಯ ಗೇಮ್ಸ್ ಅನ್ನ ಅರೇಂಜ್ ಮಾಡಲಾಗಿತ್ತು. ಸಿನಿಮಾ ಧಾರಾವಾಹಿಗಳಂತೆಯೇ ಕನ್ನಡದಲ್ಲಿ ವೆಬ್ ಸಿರೀಸ್ಗಳಿಗೂ ಉತ್ತಮ ಮಾರುಕಟ್ಟೆ ಸೃಷ್ಟಿಯಾಗಿದೆ. ಜೊತೆಗೆ ಸಿನಿಮಾ ಕನಸು ಕಾಣುವವರಿಗೆ ವೆಬ್ ಸಿರೀಸ್ ಮೊದಲ ಮೆಟ್ಲಾಗ್ತಾ ಇದೆ. ಈಗಾಗಲೇ ಹಲವು ವೆಬ್ ಸಿರೀಸ್ ಕನ್ನಡದಲ್ಲಿ ಬಂದಿದೆ. ಕ್ರಾಂತಿಪುರ ಡಾಕ್ಟರ್ ಸಂಜಯ್ ಗೌಡ ನಿರ್ಮಿಸಿರುವಂತಹ ಈ ವೆಬ್ ಸಿರೀಸ್ಗೆ ಗಿರೀಶ್ ಆಕ್ಷನ್ ಕಟ್ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಈ ವೆಬ್ ಸಿರೀಸ್ ಟ್ರೇಲರ್ ಹಾಗೆಯೇ ಆಡಿಯೋ ಲಾಂಚ್ ಮಾಡಲಾಗಿದ್ದು ಟ್ರೇಲರ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇವತ್ತು ರಾಜಕೀಯ ಸುದ್ದಿಗಳ ಜೊತೆಗೆ ರಾಜಕೀಯೇತರ ಸುದ್ದಿಗಳನ್ನ ಕೂಡ ಸಾಕಷ್ಟು ನೋಡಿದ್ವಿ. ಇವತ್ತಿನ ಸುದ್ದಿಗಳಲ್ಲಿ ನಿಮಗೆ ಇಂಟ್ರೆಸ್ಟ್ ಒಂದು ಅಯೋಧ್ಯೆ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಏನೇನು ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟಿದೆ, ತೀರ್ಪು ಏನ್ ಬರುತ್ತೆ ಅಂತ. ಅದರಲ್ಲೂ ರಂಜನ್ ಗೊಗೊಯ್ ಅವರಂದ್ರೆ ನ್ಯಾಯಪೀಠದ ಮುಂದೆನೆ ಮುಸ್ಲಿಂ ಪರ ವಾದ ಮಾಡ್ತಿದ್ದಂತ ರಾಜೀವ್ ಧವನ್ ಅವರು ಆ ನಕ್ಷೆಯನ್ನ ಹರಿದು ಹಾಕಿದ್ರಲ್ಲ. ಸೊ ಕೋರ್ಟ್ ಹಾಲ್ ಅಲ್ಲಿ ಈ ರೀತಿ ಲಾಯರ್ಗಳೇ ಮಾಡೋದು ಎಷ್ಟು ಮಟ್ಟಿಗೆ ಸರಿ, ಇದು ಸಾಂವಿಧಾನಿಕ ಪೀಠಕ್ಕೆ ಮಾಡಿದಂತ ಅವಮಾನ ಆಗೋದಿಲ್ವಾ ಅಂತ ಚರ್ಚೆಗಳಾಗ್ತಾ ಇದೆ. ಅದ್ರ ಜೊತೆಗೆ ಇನ್ನು ಸಾಕಷ್ಟು ಸುದ್ದಿಗಳನ್ನ ನೋಡಿದ್ವಿ. ಅಂದ್ರೆ ಬ್ಲಡ್ ತಗೊಂಡಂತಹ ಬಾಟಲ್ಗಳನ್ನ ರೋಡ್ಗಳಲ್ಲಿ ಬಿಸಾಕ್ ಹೋಗುವಂತದ್ದು, ಈ ರೀತಿ ಸಾಕಷ್ಟು ಹಾಸ್ಪಿಟಲ್ಗಳಲ್ಲಿ ನಡೀತಾ ಇರುತ್ತೆ. ಮತ್ತೊಂದ್ ಕಡೆ ಟ್ರಾಫಿಕ್ ಪೊಲೀಸರು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಅವ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದು, ಇವೆಲ್ಲವೂ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನಾವು ಇವತ್ತು 30 ಮಿನಿಟ್ಸ್ ಅಲ್ಲಿ ನೋಡಿದ್ವಿ. ಇನ್ನು ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ನಾವು ಒಂದು ವಿಚಾರವನ್ನ ತಿಳಿಸ್ಕೊಡ್ತಾ ಇದೀವಿ. ಏನಂದ್ರೆ ಚಾಲೆಂಜಿಂಗ್ ಸ್ಟಾರ್ಗೆ ದರ್ಶನ್ಗೆ ಮಹಾ ಮೋಸ ನಡೆದಿದೆಯಂತೆ. ಅದೇನಾಗಿದೆ, ದರ್ಶನ್ ಅವ್ರಿಗೆ ಮೋಸ ಮಾಡಿದಂಥವ್ರು ಯಾರು ಅನ್ನೋದನ್ನ ತಿಳಿಸ್ಕೊಡೋದ್ರ ಜೊತೆಗೆ ರಾಧಿಕಾ ಪಂಡಿತ್ ಅವರ ಸೀಮಂತ ಸಂಭ್ರಮವನ್ನ ಕೂಡ ನೋಡಬಹುದು. ಅದನ್ನ ನೋಡಿ ಶಾಕಿಂಗ್ ರಾಕಿಂಗ್ ಪ್ರೋಗ್ರಾಮ್ ನಲ್ಲಿ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ